ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಯ್ತಾ ಬ್ರದರ್? ಏನ್ ನಿಮ್ ಕಡೆಯಿಂದ ಯಾವುದೇ ತರ ಅಪ್ಡೇಟ್ ಇಲ್ಲ, ಏನಿಲ್ಲ. ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಬನ್ನಿ ಬ್ರದರ್, ಮಾತಾಡಿ ಬ್ರದರ್ ಅಂತ ಅಂದ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ರಿ. ಅದೇ ರೀಸನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ನೀವೆಲ್ಲ ಬಿಟ್ರೆ ನೋಡಿದ್ರೆ ಎಲ್ಲಾ ಕಡೆಯಿಂದನೂ ಈಗ ನ್ಯೂಸ್ ಚಾನೆಲ್ ಅಲ್ಲೂ ಬರ್ತಿದೆ, ಕೆಲವೊಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ ಬರ್ತಿದೆ. ನೀವು ಮಾತ್ರ ಯಾವ್ದೇ ತರ ಅಪ್ಡೇಟ್ ಮಾಡ್ತಿಲ್ವಲ್ಲ, ಯಾಕೆ, ಏನ್ ರೀಸನ್ ಅಂತ ತುಂಬಾ ಜನ ಕೇಳ್ತಿದ್ರಿ. ಬ್ಯಾನ್ ಆಗೋಯ್ತಾ ಅಂತ ಕೇಳಿದ್ರೆ ಒಂದು 4-5 ತಿಂಗಳು ಹಿಂದೆನೆ ಬ್ಯಾನ್ ಆಗ್ಬಿಟ್ಟಿದೆ, ಆಯ್ತಾ. ಆದರೆ ರನ್ ಮಾಡ್ಕೊಂತ ಇದ್ದಾರೆ. ಅಗ್ರಿಕೇಟರ್ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲ, ಅವ್ರ ಹಣೆ ಬರ ಹೆಂಗೆ ಅಂತ ಅಂದ್ಬಿಟ್ಟು. ಅವರು ರೂಲ್ಸ್ ರೆಗ್ಯುಲೇಷನ್ ಯಾವುದೂ ಫಾಲೋ ಮಾಡಲ್ಲ. ಯಾಕೆ ಹೇಳಿ? ಸರ್ಕಾರಕ್ಕಿಂತನೂ ಇವರೇ ದೊಡ್ಡವರು. ಯಾರು? ಅಗ್ರಿಕೇಟರ್ ಕಂಪ್ನಿಯವರು. ಕೋರ್ಟ್ಗಿಂತನೂ ದೊಡ್ಡವರು ಯಾರು? ಅಗ್ರಿಕೇಟರ್ ಕಂಪ್ನಿಯವರು. ಯಾಕೆ? ಅವ್ರು ಯಾವುದೇ ತರ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಲ್ಲ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಅಂತಂದ್ರೆ ಅದ್ರ ಬದಲಾಗಿ ಬೈಕ್ ಪಾರ್ಸಲ್ ಅಂತಾನೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಇವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಏನು ಇಲ್ಲ. ಯಾಕಂದ್ರೆ ಇವಾಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿನಲ್ಲಿ ಇವರೇ ಎಲ್ಲದಕ್ಕೂ ದೊಡ್ಡವರು ಅಂತ ಹೇಳ್ಬೋದಾಯ್ತಾ. ಆ ರೀಸನ್ ಇಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದು 4-5 ತಿಂಗಳು ಹಿಂದೆನೆ, 5-6 ತಿಂಗಳು ಹಿಂದೆನೆ ಕೋರ್ಟಿಂದ ಡಿಸಿಷನ್ ಕೊಟ್ಟಿರೋದು. ಇವಾಗ ಸದ್ಯಕ್ಕೆ ಯಾವ ತರ ಇದೆ ಹಂಗೆ ಇರಲಿ, ಯಾರು ಕೂಡ ಬೈಕ್ ಟ್ಯಾಕ್ಸಿ ಓಡಿಸಬಾರ್ದು ಅನ್ನೋ ಡೈರೆಕ್ಟ್ ಆಗಿ ಹೇಳಿಲ್ಲ, ಒಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆದರೆ ಈ ಅಗ್ರಿಕೇಟರ್ ಕಂಪ್ನಿಯವರು ಅವರ ಅಪ್ಲಿಕೇಶನ್ ಅಲ್ಲಿ ಅವ್ರಿಗೆ ಬೇಕಿರೋ ತರ ಪಾರ್ಸಲ್ಲು, ಅದೇನೇನೋ ಪೈರೆಕ್ಟು ಅನ್ಕೊಂಡೆಲ್ಲ ನಡೆಸ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಅಗ್ರಿಕೇಟರ್ ಕಂಪನಿಯವರ ರೂಲ್ಸು, ಅವರು ಶಿಸ್ತುಬದ್ಧವಾಗಿ ಪಾಲನೆ ಮಾಡ್ತಿರೋದು. ಹಾಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಬಂದಿರುವಂತಹ ಹೇರಿಂಗಲ್ಲಿ ಏನಾಗಿದೆ ಅಂತ ಕೇಳ್ತಿದ್ರೆ, ನಾನು ನೋಡ್ತಾನೆ ಇರ್ತೀನಿ, ಅದರ ಅಪ್ಡೇಟ್ ಎಲ್ಲ ಪಡ್ಕೊತಾನೆ ಇರ್ತೀನಿ. ನಾರ್ಮಲ್ ಆಗಿ ಹೇಳಿರೋದೇನು, ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿ ಕಡೆಯಿಂದ ಈಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಬೈಕ್ ಟ್ಯಾಕ್ಸಿ ಬಂದ್ರೆ ಬಸ್ಸು ಅದು ಇದು ಅನ್ಕೊಂಡೆ ಏನೇನೋ ತುಂಬಾನೇ ಹೇಳಿದ್ದಾರೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ, ಯಾಕೆ ಬಸ್ಸಿಗೆ ಹೋಲಿಕೆ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಏನೋ ಹೇರಿಂಗ್ ಇದೆ ಕೋರ್ಟಲ್ಲಿ, ಅವತ್ತು ಫೈನಲ್ ಡಿಸಿಷನ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನ ಕಾಯ್ತಿದ್ದಾರೆ. ಬ್ಯಾನ್ ಆಗೋಯ್ತು ಅಂತ ಅಂದ್ಬಿಟ್ಟು. ಬ್ಯಾನ್ ಆಗಿ ಆಗ್ಲೇ ಹೇಳ್ದಂಗೆ ಒಂದು 5-6 ತಿಂಗಳ ಹಿಂದೆನೆ ಬ್ಯಾನ್ ಆಗ್ಬಿಟ್ಟಿದೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಯಾರಿಗೂ ಪ್ರಾಬ್ಲಮ್ ಮಾಡಬೇಡಿ, ಯಾರು ಗಾಡಿ ಓಡಿಸ್ತಾರೆ ಅವ್ರಿಗೇನು ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಒಂದು ಡಿಸಿಷನ್ ಸಮಿತಿ ರಚನೆ ಮಾಡಲಿ, ಸರ್ಕಾರ ಮುಂದೆ ಬಂದು ಇದೆಲ್ಲ ಅಂದ್ರೆ ಕೋರ್ಟಿಗೆ ಏನು ಕೊಡಬೇಕು ಇನ್ಫಾರ್ಮೇಶನ್ ಅದೆಲ್ಲ ಕೊಡ್ಲಿ, ಬೇಕಾ ಬೇಡವಾ ಅನ್ನೋದೆಲ್ಲ ಬಂದ್ಬಿಟ್ಟು ಹೇಳಿ ಅಂದ್ಬಿಟ್ಟು ಕೋರ್ಟು ಡಿಸಿಷನ್ ತಗೊಂಡಿದ್ರು. ಡಿಸಿಷನ್ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರು. ಈ ತರ ಒಂದು ರೂಲ್ಸ್ ಮಾಡಿದ್ರು, ಇದಕ್ಕೇನಾದ್ರು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಂಡು ಏನಾದ್ರು ಮಾಡ್ಬೋದಾ, ಬೇಕಾ ಬೇಡವಾ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ, ಇನ್ಫಾರ್ಮೇಶನ್ ಕೊಡಿ ಅಂತ ಅಂದ್ಬಿಟ್ಟೆಲ್ಲ ಮಾಡಿದ್ರು. ಯಾವುದೇ ಕೆಲಸನೂ ಗೊತ್ತಲ್ವಾ ಯಾವ ಥರ ಇರುತ್ತೆ ಗೌರ್ಮೆಂಟ್ ಕೆಲಸ ಅಂತಂದರೆ, ಈಸಿಯಾಗೆ ಸಡನ್ ಆಗಿ ಎಲ್ಲ ಕೆಲಸ ನಡೆದ್ಬಿಡಲ್ಲ. ನಿಮಗೆ ಗೊತ್ತಿದೆ, ಒಂದು ವೋಟರ್ ID ಕಾರ್ಡ್ ಆಗಲಿ, ಒಂದು ಪ್ಯಾನ್ ಕಾರ್ಡ್ ಆಗಲಿ, ಇಲ್ಲ ಒಂದು ಆಧಾರ್ ಕಾರ್ಡ್ ಆಗಲಿ, ಅದು ಮಾಡಿಸ್ಬೇಕು ಅಂದ್ರೆ ಎಷ್ಟು ಓಡಾಡಬೇಕಾಗುತ್ತೆ ಅಂತ. ಹಂಗಿದ್ದಾಗ ಇದು ಒಂದು ದೊಡ್ಡ ಡಿಸಿಷನ್. ಸ್ಟಾರ್ಟಿಂಗಲ್ಲೇ ಬೈಕ್ ಟ್ಯಾಕ್ಸಿ ಬಂದಾಗ್ಲೇ ಅದಕ್ಕೊಂದು ಹೆಡೆಮುರಿ ಕಟ್ಟಿದ್ದಿದ್ರೆ ಇವತ್ತು ಇಲ್ಲಿ ಗಂಟ ಬರ್ತಿರ್ಲಿಲ್ಲ, ಆಯ್ತಾ. ಅವತ್ತೊಂದು ದಿವಸದಲ್ಲಿ ನೋಡೋಣ ಮಾಡೋಣ ಒಂದು ಎಲೆಕ್ಟ್ರಿಕಲ್ಲಲ್ಲಿ ಅನ್ಕೊಂಡು ಇವರೆಲ್ಲ ಏನು ಮಾಡಿದ್ರು, ಒಂದು ಪರ್ಮಿಷನು ಕೊಟ್ಕೊಂಬಂದ್ರು. 1,000 ಗಾಡಿ, 500 ಗಾಡಿ ಅನ್ಕೊಂಡು ಅದೇನಾಯ್ತು, ವೈಟ್ ಬೋರ್ಡು, ಯೆಲ್ಲೋ ಬೋರ್ಡು, ಯಾವ್ಯಾವ ಬೋರ್ಡ್ ಐತೆ ಎಲ್ಲಾನು ಅಟ್ಯಾಚ್ ಮಾಡಿಕೊಂಡು ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಈಗ ಬೈಕ್ ಟ್ಯಾಕ್ಸಿ ಬಂದ್ರೆ ಯಾವ ತರ ಬ್ರದರ್ ಇದು ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ, ಅದ್ರ ಬಗ್ಗೆ ತಿಳಿಸಿ, ಇದ್ರದ್ದು ಏನು ಅರ್ಥ ಅಂತ ಅಂದ್ಬಿಟ್ಟು. ಅರ್ಥ ತುಂಬಾ ಸಿಂಪಲ್ಲು. ಈಗ ಎಕ್ಸಾಂಪಲ್ ಅವ್ರು ಕೊಡ್ತಿರೋದೇನಂತ ಅಂದ್ರೆ, ಏನು ಸಮಿತಿ ರಚನೆ ಮಾಡಿದ್ದಾರೆ. ಈ ಎಕ್ಸಾಂಪಲ್ ಬಂದ್ಬಿಟ್ಟು ಇದು ಬೈಕ್ ಟ್ಯಾಕ್ಸಿಗೆ ಹೊಸದಾಗಂತಲ್ಲ, ಇದಕ್ಕಿಂತ ಹಿಂದೇನು, ಆಯ್ತಾ. ಯಾರೆಲ್ಲ ವೈಟ್ ಬೋರ್ಡ್ ಗಾಡಿಗಳು ತಗೊಂತಾರೆ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ವೈಟ್ ಬೋರ್ಡ್ 2 ವೀಲರ್ ಆಗಿರ್ಲಿ, ಇಲ್ಲ ವೈಟ್ ಬೋರ್ಡ್ ಕಾರ್ ಆಗಿರ್ಲಿ, ಮುಂಚೆಯಿಂದಾನೇ ಏನು ತಗೊಂತ ಇದ್ರು. ಆಸ್ ಪರ್ ನನ್ ತಿಳಿದಂಗೆ 2010ಇಂದಾನು ಈ ರೂಲ್ಸ್ ಒಂದಿದೆ. ಅದು ಏನ್ ಮಾಡ್ತಾರೆ ಅಂತಂದ್ರೆ, ಕಂಪ್ಯಾರಿಸನ್ ಬಂದ್ಬಿಟ್ಟು ಬಸ್ಸಿಗೆ ಮಾಡ್ತಾರೆ. ಎಕ್ಸಾಂಪಲ್, ಈಗ ಒಂದು ಬಸ್ಸಲ್ಲೇ ಬಂದ್ಬಿಟ್ಟು ಮಿನಿಮಮ್ ಆಗಿ ಸ್ಟ್ಯಾಂಡರ್ಡ್ ಬಸ್ಸಲ್ಲಿ, ಆಯ್ತಾ, ಸ್ಟ್ಯಾಂಡರ್ಡ್ ಬಸ್ಸಲ್ಲಿ ಒಂದು 52 ಸೀಟ್ ಇಲ್ಲ 54 ಸೀಟ್ ಇರುತ್ತೆ. 2 ಸೀಟ್ ಬಂದ್ಬಿಟ್ಟು ಒಂದು ಕಂಡಕ್ಟರು, ಒಂದು ಡ್ರೈವರ್ನ, ಅವ್ರಿಬ್ಬರನ್ನ ಬಿಟ್ರೆ ಮಿಕ್ಕಿದ ಪ್ಯಾಸೆಂಜರ್ಗಂತಾನೆ ಒಟ್ಟು ಒಂದು
45 ಕೆಪಾಸಿಟಿ, ಅದ್ರಲ್ಲಿ ಬಂದ್ಬಿಟ್ಟು ಈಗ ನಿಂತ್ಕೊಂಡು ನೇತಾಡ್ಕೊಂಡು ಜೋತಾಡ್ಕೊಂಡು ಒಂದು ಸ್ವಲ್ಪ ಟ್ರಾವೆಲ್ ಮಾಡ್ತಾರಲ್ಲ, ಎಲ್ಲ ಟೋಟಲ್ ಆಗಿ ಲೆಕ್ಕ ಮಾಡ್ಕೊಂಡ್ರೆ ಒಂದು 55ರಿಂದ 56 ಜನ ಅಷ್ಟು ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು. ಆಯ್ತಾ, ಇದೊಂದು ಎಕ್ಸಾಂಪಲ್ ಇಟ್ಕೊಂಡು ಅದ್ರ ಜೊತೆಗೆ ಇದೊಂದು ಎಕ್ಸಾಂಪಲು, ಬಸ್ಸದೊಂದು ಎಕ್ಸಾಂಪಲ್ ಆದರೆ ಅದ್ರ ಜೊತೆಗೆ ಈ ಬೈಕ್ನ ಯಾಕೆ ಕಂಪೇರ್ ಮಾಡ್ತಿದ್ದಾರೆ ಅಂತಂದ್ರೆ, ಇವಾಗ 30 ಬೈಕು ಒಂದು ಬಸ್ ಇಸ್ ಈಕ್ವಲ್ ಟು ಅಂತಾರೆ. ಅಂದ್ರೆ 30 ಬೈಕ್ ಸೇರಿದ್ರೆ ಒಂದು ಬಸ್ ಆಗುತ್ತೆ. ಆಯ್ತಾ, ಅಷ್ಟು ಜಾಗ ತಗೊಳುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೇನೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ 30 ಬೈಕಲ್ಲಿ ಬರೀ ನಾವು 30 ಪ್ಯಾಸೆಂಜರ್ನ ಮಾತ್ರ ಕ್ಯಾರಿ ಮಾಡ್ಬೋದು. ತುಂಬಾ ಜನ ಅನ್ಕೋಬಹುದು ಅದ್ರಲ್ಲಿ 60 ಜನ ಇರ್ತೀವಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ರೈಡರ್ ಸೇರಿ ಹೋದ್ರೆ 60 ಜನ ಆಗ್ತಾರೆ, ಬಟ್ ಆ ರೈಡರ್ನ ಕನ್ಸಿಡರ್ ಮಾಡಲ್ಲ. ಈವನ್ ಬಸ್ಸಲ್ಲೂ ಅಷ್ಟೇನೆ, ಇದರಲ್ಲಿ ಯಾಕಂದ್ರೆ ಅವರು ಚಾಲನೆ ಮಾಡೋರು ಅವ್ರ ಬಸ್ಸಲ್ಲೇ ಇರ್ತಾರಲ್ವಾ, ಕಂಡಕ್ಟರ್ ಆಗಲಿ ಡ್ರೈವರ್ ಆಗಿರ್ಲಿ. ಸೇಮ್ ಬಂದ್ಬಿಟ್ಟು ಬೈಕಲ್ಲಿ ಕೂಡ ಅಷ್ಟೇನೆ. ಈಗ ರೈಡರ್ ಏನಿರ್ತಾರೆ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ಅವ್ರ ಹಿಂದ್ಗಡೆ ಏನು ಕೋ ಪ್ಯಾಸೆಂಜರ್ ಇರ್ತಾರೆ ಆ ಪ್ಯಾಸೆಂಜರ್ನ ಮಾತ್ರನೇ ಕಂಪೇರ್ ಮಾಡೋದು. ಈಗ 30 ಬೈಕ್ ಸೇರಿದ್ರೆ 30 ಜನನ ಮಾತ್ರನೇ ಕರ್ಕೊಂಡು ಹೋಗ್ತಿದೆ, ಅಷ್ಟು ಟ್ರಾಫಿಕ್ ದಟ್ಟಣೆ ಆಗುತ್ತೆ ಅನ್ನೋದು ಸಮಿತಿನಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ಮೆನ್ಷನ್ ಮಾಡಿ ಹಾಕಿರೋದು. ಇನ್ನೂ 4-5 ಇನ್ನೂ ಇದಾವೆ, ಪಾಯಿಂಟ್ಗಳಿದ್ದಾವೆ. ಅದಕ್ಕೋಸ್ಕರನೇ ನೀವು ಇತ್ತೀಚೆಗೆ ದಿನಗಳಲ್ಲೂ ಕೇಳಿರ್ಬೋದು, ಈಗ ಮುಂಚೆಲ್ಲ ಬಂದ್ಬಿಟ್ಟು ಸಿಟಿ ಎಂಟ್ರಿ ಆಗಂಗಿಲ್ಲ ಕಾರ್ಗಳು ಅಂತ ಹೇಳಿದ್ರು. 2010 ಒಂದು ಹೊಸ ರೂಲ್, ಇದೇ ಥರನೇ ಟ್ರಾಫಿಕ್ ಈ ಥರ ತುಂಬ ದಟ್ಟಣೆ ಆಗ್ತಿದ್ದಿಲ್ಲ, ಇದಕ್ಕೊಂದು ರೂಲ್ಸ್ ತನ್ನಿ ಅಂದಾಗ ಸಿಟಿ ಒಳಗಡೆ ಬಿಡೋದು ಬೇಡ. ಆಮೇಲೆ ಹೇಳಿದ್ರು ಸಿಟಿ ಒಳಗಡೆ ಹೋಗ್ಬೇಕು ಅಂತ ಅಂದರೆ ಸಿಟಿ ಒಳಗಡೆ ಹೋಗೋಕ್ಕೇನೆ ಟೋಲ್ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ತಿದ್ರು. ಅದಾದಮೇಲೆ ಅದೇ ಥರ ತುಂಬಾ ಬಂದಿದ್ದಾವೆ ರೂಲ್ಸ್ ರೆಗ್ಯುಲೇಷನ್. ಅವೆಲ್ಲ ಪಾಲನೆ ಆಗಿದೆಯಾ, ಅದೆಲ್ಲ ಜಾರಿಗೆ ಬಂದಿದೆಯಾ ಅಂತಂದರೆ ಇಲ್ಲ, ಆ ಥರ ಏನಾಗಿಲ್ಲ. ಇವಾಗ ಆಲ್ಮೋಸ್ಟು ಒಂದು 10 ಲಕ್ಷದ ಕಾರ್ ತಗೊತೀವಿ ಅಂದರು ಮಿನಿಮಮ್ ಅಂದ್ರೂ 60ರಿಂದ 1 ಲಕ್ಷ ರೂಪಾಯಿ ಆದರೂ ನಾವು ಮಿನಿಮಮ್ ರೋಡ್ ಟ್ಯಾಕ್ಸ್ ಅಂತ ಕಟ್ಟಲೇಬೇಕು ಅಲ್ವಾ. ಅದನ್ನೆಲ್ಲ ಮೆನ್ಷನ್ ಮಾಡ್ತಾರೆ. ಈಗ ರೋಡ್ ಟ್ಯಾಕ್ಸು, ಟೋಲ್ ಟ್ಯಾಕ್ಸು, ಅದ್ರ ಜೊತೆಗೆ ಸಿಟಿ ಒಳಗಡೆ ಎಂಟ್ರಿ ಆಯ್ತೀವಿ ಅಂದರೆ ಅದಕ್ಕೊಂದು ಟ್ಯಾಕ್ಸು ಅಂತ ಅಂದರೆ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು. ಯಾಕಂದರೆ ಸರ್ಕಾರಕ್ಕೆ ಬರೋದೇನೆ ಈ ಗಾಡಿಗಳು ಸೇಲ್ ಮಾಡಿದ್ರೆ ರೋಡ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಬರುತ್ತೆ. ಈ ಟ್ಯಾಕ್ಸ್ಗಳಿಂದನೇ ಸರ್ಕಾರ ನಡೀತಾ ಇರೋದು, ಡೆವಲಪ್ಮೆಂಟ್ ಆಗ್ತಿರೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾರೆ ಏನು ಮಾಡಬೇಕು, ಈ ಥರ ಒಂದು ರಿಸ್ಟ್ರಿಕ್ಷನ್ ಏನಾದರೂ ಹಾಕಿದ್ರೆ ಅಲ್ಲಿ ಯಾವ ಥರ ಹೊಡೆತ ಬೀಳುತ್ತೆ, ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದೆಲ್ಲ ಬಂದ್ಬಿಟ್ಟು ಅವರು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಸೊ ಇದೊಂದು ಇದೇ ಥರ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ಈಗ ಈ 2 ವೀಲರು ಬಸ್ಸುಗೆ ಒಂದು ಎಕ್ಸಾಂಪಲ್ಲಿ ಇಟ್ಟಿರೋದು. ಅಂದರೆ ಇವಾಗ ಒಂದು ಬಸ್ಸಲ್ಲಿ ಮಿನಿಮಮ್ ಅಂದರೂ 50ರಿಂದ 60 ಜನ ಟ್ರಾವೆಲ್ ಮಾಡ್ಬೋದು. ಅದೇ ಒಂದು 30 ಟೂ ವೀಲರಲ್ಲಿ ಬರೀ 30 ಟ್ರಾವೆಲ್ ಮಾಡ್ಬೋದು. ಇವಾಗ ಹಂಗಾದ್ರೆ ಈಗ ಟೋಟಲ್ ಆಗಿ ಈಗ ಆಲ್ಮೋಸ್ಟು 60 ಟೂ ವೀಲರಲ್ಲಿ ಟ್ರಾವೆಲ್ ಮಾಡುವಷ್ಟು, ನಾನು ಎಕ್ಸಾಂಪಲ್ ಹೇಳ್ತಿರೋದು, ಅಬ್ಸಾಕ್ಟು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಒಂದು ಅಬ್ಸಾಕ್ಟ್ ಹೇಳ್ತಿರೋದು ಆಯ್ತಾ, ಒಂದು ಎಕ್ಸಾಂಪಲ್ ಹೇಳ್ತಿರೋದು. 60 ಜನನ ಕ್ಯಾರಿ ಮಾಡಬೇಕು ಅಂತ ಅಂದರೆ ನಮ್ಗೆ ಎಷ್ಟು ಬೇಕಾಗುತ್ತೆ ಟೂ ವೀಲರು? 60 ಟೂ ವೀಲರ್ ಬೇಕಾಗುತ್ತೆ. ಅದೇ ಒಂದು ಬಸ್ಸಿನಲ್ಲಿ ಬಂದ್ಬಿಟ್ಟು ನಾವು 50-60 ಜನನ ಆರಾಮಾಗೆ ಕ್ಯಾರಿ ಮಾಡ್ತೀವಿ, ಬಿಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಈ ಥರ ಈ ಎಕ್ಸಾಂಪಲ್ನ ಕೊಟ್ಟು ಮಾಡಿರೋದು. ಹಂಗಾಗಿ ಅವಾಗ ನೀವು ತಿಳ್ಕೊಳ್ಳಿ, ಒಂದು ಬಸ್ಸಲ್ಲಿ ಒಂದು 50-60 ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಅದೇ ಇವಾಗ 50-60 ಜನ ಇದರಲ್ಲಿ ಬೈಕಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟು 2 ಬಸ್ಸು ಸ್ಪೇಸ್ ಇಟ್ಕೊಳುತ್ತೆ, ತಗಲುತ್ತಲ್ವಾ. ಅದಕ್ಕೋಸ್ಕರನೇ ಇದೊಂದು ಎಕ್ಸಾಂಪಲ್ ಕೊಟ್ಟು ಮಾಡಿರೋದು. ಅದ್ರ ಜೊತೆಗೆ ಇನ್ನು ಕೆಲವೊಂದೆಲ್ಲ ಇಶ್ಯೂಸು, ಪ್ರಾಬ್ಲಮ್ಸ್ ಕೂಡ ಹೇಳಿದ್ದಾರೆ. ಸೇಫ್ಟಿ ವೈಸಲ್ಲಿ ಆಗಿರಲಿ, ಮತ್ತು ಇದನ್ನು ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಇದು ಪ್ರೈವೇಟ್ಗೋಸ್ಕರ ಮಾಡಿರೋದು. ಹಾಗೆ ಇವಾಗ ಯೆಲ್ಲೋ ಬೋರ್ಡಲ್ಲಿ, ಯಾಕಂದರೆ ನ್ಯಾಯ ಅಂದರೆ ನ್ಯಾಯನೇ ಅಲ್ವಾ, ಯೆಲ್ಲೋ ಬೋರ್ಡರ್ಗೆ ಒಂದು ನ್ಯಾಯ ಮತ್ತು ವೈಟ್ ಬೋರ್ಡರ್ಗೊಂದು ನ್ಯಾಯ ಅಂತಂದರೆ ತಪ್ಪಾಗುತ್ತೆ. ಇವಾಗ ಕಮರ್ಷಿಯಲ್ ಗಾಡಿ ಬಂದುಬಿಟ್ಟು ಕಮರ್ಷಿಯಲ್ ಪರ್ಪಸ್ಗೆ ಇರೋದು, ವೈಟ್ ಬೋರ್ಡ್ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಸ್ವಂತಕ್ಕಂತ ಬಳಕೆಗೋಸ್ಕರ ಬಂದಿರೋವಂಥದ್ದು. ಇದೆಲ್ಲ ಬಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಟೂ ವೀಲರಲ್ಲಿ ಸೇಫ್ಟಿ ಇಲ್ಲ, ವುಮನ್ ಸೇಫ್ಟಿ ಆಗಿರ್ಬೋದು. ಅದರ ಜೊತೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆಲ್ಲ ಗೊತ್ತಿದೆ, ಈಗ ಈ ಪ್ಯಾಸೆಂಜರ್ಗಳು ಯಾವ ಥರ ಹೆಲ್ಮೆಟ್ನ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟೈತೆ. ಯಾಕಂತಂದರೆ ಕೆಲವೊಂದು ನಾನು ಆಟೋ ಓಡಿಸೋದು, ಸೊ ಆಟೋ ಓಡಿಸ್ಬೇಕಾದ್ರೆ ನಾನೇ ನೋಡ್ತೀನಿ ಹಾಫ್ ಹೆಲ್ಮೆಟು, ಅದರಲ್ಲಿ
ಕೆಲವೊಬ್ರಿಗೆಲ್ಲ ಬಿದ್ದವ್ರಿಗೆಲ್ಲ ಬಂದ್ಬಿಟ್ಟು ತುಂಬ ಏಟಾಗಿದೆ, ತಲೆಗೆ ಏಟಾಗಿದೆ, ಕೋಮಕ್ಕೆ ಹೋಗಿರೋರು ಇದ್ದಾರೆ. ಅವೆಲ್ಲ ಒಂದಲ್ಲ ಒಂದು ಕೇಸ್ಗಳು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೋರ್ಡಲ್ಲಿ ಹೋಯ್ತು ಅಂತಂದರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲೇ ಏನೇನು ಎಷ್ಟೆಷ್ಟು ಆಕ್ಸಿಡೆಂಟ್ ಆಯಿತು, ಯಾವ ಥರ ಆಕ್ಸಿಡೆಂಟ್ ಆಯಿತು ಅನ್ನೋದೆಲ್ಲ ಮೆನ್ಷನ್ ಮಾಡಿ ಇಟ್ಟಿರ್ತಾರೆ ಆಯಿತಾ. ಇವೆಲ್ಲ ಸಣ್ಣ ಪುಟ್ಟ ವಿಷಯನೇ, ಇದು ದೊಡ್ಡ ವಿಷಯನೇ. ಬಟ್ ಏನಂತಂದರೆ ಪೊಲೀಸವ್ರು ಬಂದ್ಬಿಟ್ಟು ಸಣ್ಣ ಪುಟ್ಟ ವಿಷಯ, ಆಕ್ಸಿಡೆಂಟ್ ರೋಡ್ ಅಂದಮೇಲೆ ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮೇಲೆ ಒಂದು ಕೇಸ್ ಬಿತ್ತು ಅಂದರೆ ತುಂಬ ದೊಡ್ಡ ವಿಷಯ ಗುರು. ಅದೇ ಬಂದ್ಬಿಟ್ಟು ಅದೇ ಪೊಲೀಸ್ ಸ್ಟೇಷನಲ್ಲಿ ಆ ಥರ ಸಾವಿರಾರು ಕೇಸ್ ಹಾಕಿರ್ತಾರೆ. ಅವ್ರಿಗೆ ಈ ನಮ್ದು ಒಂದು ಕೇಸ್ ಬಂದ್ಬಿಟ್ಟು ದೊಡ್ಡ ಕೇಸು, ಆದರೆ ಅದೇ ಪೊಲೀಸರ ಕಡೆಯಿಂದ ನಾವು ನೋಡಿದ್ರೆ ಅದು ಅವ್ರಿಗೆ ಲೆಕ್ಕನೇ ಇಲ್ಲ. ಆ ಥರದ 1000 ಕೇಸ್ನ ನೋಡ್ಬಿಟ್ಬಿಟ್ಟಿರ್ತಾರೆ. ಹಂಗಾಗಿ ನಮಗೆ ಅದು ದೊಡ್ಡದು. ಬಟ್ ಏನಂತಂದ್ರೆ ಪೊಲೀಸರ ಕಡೆಯಿಂದ ನೋಡಿದ್ರೆ ಅದು ಸಣ್ಣದು ಒಂದು ವಿಷಯ. ಆಕ್ಸಿಡೆಂಟ್ ಆಗುತ್ತೆ, ರೋಡ್ ಅಂದಮೇಲೆ ಆಕ್ಸಿಡೆಂಟ್ ಇದ್ದೇ ಇರುತ್ತೆ ಅನ್ನೋದು ಅವರ ಹೇಳಿಕೆ ಆಯ್ತಾ. ಸೊ ಇದೆಲ್ಲ ಲೆಕ್ಕ ಮಾಡಿಕೊಂಡು ಮೇಯ್ನಾಗಿ ಹೇಳ್ತಿರೋದೇನಂತ ಅಂದರೆ ಸೇಫ್ಟಿ ಆಕ್ಸಿಡೆಂಟಲ್ಲಿ ಮತ್ತು ವುಮನ್ ಸೇಫ್ಟಿ. ಇತ್ತೀಚೆಗಂತೂ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾರೋ ಹಿಂದ್ಗಡೆ ಕೂತ್ಕೊಂಡು ಕೈ ಬಿಟ್ಟ, ಆಮೇಲೆ ಅವೆಲ್ಲ ಬಂದಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಜಡ್ಜ್ಮೆಂಟ್ ಯಾರೇ ಕೊಟ್ರು ಅವರು ಕೂಡ ನ್ಯೂಸು ಪೇಪರ್ ಎಲ್ಲ ಓದ್ತಾರೆ, ನೋಡ್ತಾರೆ, ನ್ಯೂಸ್ ಎಲ್ಲ ನೋಡಿರ್ತಾರೆ, ಅವ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಏನಂತಂದರೆ ಕೋರ್ಟಲ್ಲಿ ಏನು ಮೇಯ್ನಾಗಿ ಪೇಪರ್ಸು, ರೂಲ್ಸು, ರೆಗ್ಯುಲೇಷನು, ಮೇಯ್ನ್ ಏನಪ್ಪ ಅಂತಂದರೆ ಸಾಕ್ಷಿಗಳು, ಇವೇನೇ ಇಂಪಾರ್ಟೆಂಟ್ ಆಗೋದು. ನಾನು ಸುಮ್ಮನೆ ನೋಡ್ಬಿಟ್ಟೆ ಅವ್ನು ಮಾಡ್ಬಿಟ್ಟ, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತಂದರೆ ಯಾರು ಒಪ್ಪೋದಿಲ್ಲ. ಎಲ್ಲದಕ್ಕೂ ಸಾಕ್ಷಿ ಅಂತ ಒಂದು ಕೇಳ್ತಾರೆ, ಒಂದು ತನಿಖೆ ಅನ್ನೋದು ಮಾಡೇ ಮಾಡ್ತಾರೆ. ಹಾಗೇನೆ ಈಗ ಇದು ಇನ್ನೂ ತುಂಬ ವಿಷಯಗಳಿದ್ದಾವೆ, ನಾನೀಗ ಈ ಫ್ರಂಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಆಗಿಲ್ಲ, ಹೇಳ್ಬಾರ್ದು. ಯಾಕಂತಂದ್ರೆ ಅದು ಗುಟ್ಟು ರಟ್ಟು ಮಾಡ್ದಂಗೆ ಆಗುತ್ತೆ. ಅದು ಗೌರ್ಮೆಂಟ್ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಇದರಲ್ಲಿ ರಾಜಕೀಯಕ್ಕೆ ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ವೈಟ್ ಬೋರ್ಡು, ಯೆಲ್ಲೋ ಬೋರ್ಡು ಅದೊಂದು ಕಾನ್ಸೆಪ್ಟ್ ಇದೆ. ಮತ್ತು ಹಿಂದೆ ಇದ್ದಂತಹ ಸರ್ಕಾರಗಳು ಕೂಡ ಈಗ ಯೆಲ್ಲೋ ಬೋರ್ಡ್ ಯಾರೆಲ್ಲ ಓಡಿಸ್ತಾರೆ ಅವ್ರು ಕೂಡ ಅವರು ತುಂಬಾ ಮನವಿಗಳೆಲ್ಲ ಮಾಡ್ಕೊಂಡಿದ್ರು. ಹಿಂದಿನ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ, ಇವಾಗಿರುವಂತಹ ಸರ್ಕಾರ ಸ್ವಲ್ಪ ತಲೆ ಕೆಡಿಸ್ಕೊಂತು. ಹಾಗೆ ಸ್ವಲ್ಪ ಕೆಲವೊಂದು ವಿಚಾರಗಳೆಲ್ಲ ಇದ್ದಾವೆ, ಸರಿನಾ, ಅವೆಲ್ಲ ಪರಿಗಣಿಸ್ತಾರೆ. ಯಾಕೆ ಅಂತಂದರೆ ಇದು ಟ್ರಾನ್ಸ್ಪೋರ್ಟ್ ಅನ್ನೋದು ಕೂಡ ಒಂದು ವರ್ಗ, ಒಂದು ಡಿಪಾರ್ಟ್ಮೆಂಟ್ ಇರೋದ್ರಿಂದಾಗಿ ಸರ್ಕಾರ ಕೂಡ ಯೋಚನೆ ಮಾಡುತ್ತೆ. ಯಾಕೆ ಅಂತಂದರೆ ಅವರು ಕೂಡ ಇದು ನಡೆದಾಗ, ಏನೋ ಸ್ಟ್ರೈಕ್ ನಡೆದಾಗ ಅಪ್ಪು ಫ್ರಂಟಲ್ಲಿ ಬಂದ್ಬಿಟ್ಟು ಮಾತಾಡಿದ್ದಾರೆ ಆಯಿತಾ. ಅದಕ್ಕೋಸ್ಕರ ಏನಾಗ್ತಿದೆ ಅವೆಲ್ಲ ಅವ್ರ ಮೈಂಡಲ್ಲೂ ಇದೆ. ಒಂದೇ ಸತಿಗೆ ಅವರು ಹೇಳಿರ್ತಾರೆ ಆಯಿತಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವೆಲ್ಲ ಇರುತ್ತೆ. ಅದೆಲ್ಲ ಇರೋದ್ರಿಂದಾಗಿನೇ ಈಗ ಈ ಥರ ಒಂದು ಡಿಸಿಷನ್ ತಂದಿರೋದು. ಸರ್ಕಾರ ಕಡೆಯಿಂದ ಏನು ಸಮಿತಿ ರಚನೆ ಮಾಡಿದ್ರು ಇದೆಲ್ಲ ಒಂದು ಡಿಸಿಷನ್ನು ಬಂದಿರೋದೈತೆ. ಕೋರ್ಟ್ ಹೇಳಿರುತ್ತಲ್ವ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಬನ್ನಿ, ಇದಕ್ಕೊಂದು ಏನಿದೆ ರೂಲ್ಸ್ ರೆಗ್ಯುಲೇಷನ್ ಅಂತ ಏನಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ, ಡೀಟೇಲ್ಸ್ ಕೊಡಿ ಅಂದಾಗ ಅದನ್ನು ಕೊಡಲೇಬೇಕು. ಟೈಮ್ ತಗೋಬೋದು, ಸ್ವಾಮಿ ನಮಗೆ 1 ತಿಂಗಳು ಕಾಲಾವಕಾಶ ಬೇಕು, 2 ತಿಂಗಳು ಕಾಲಾವಕಾಶ ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ಮುಂದೂಡ್ಕೊಂಡು ಹೋಗ್ತಾರೆ. ಆಮೇಲೆ ಒಂದಲ್ಲ ಒಂದು ದಿವಸ ಕೋರ್ಟಲ್ಲಿ ಕೂಡ ಕೇಳ್ತಾರೆ, ಯಾಕಪ್ಪ ನೀನು ನಾವೇನು ಕೇಳಿದ್ವಿ ಇದಕ್ಕೆ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ಅದರದ ಇನ್ಫಾರ್ಮೇಷನ್ನು ಅದನ್ನೆಲ್ಲ ಕೊಡಿ ಅಂತ ಹೇಳಿದ್ವಲ್ಲ, ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಕೇಳಿದಾಗ ಅವ್ರಿಗೆ ಬೇಕಲ್ಲ. ಸೊ ಈಗ ಟೈಮು ಕಾಲ ಕೂಡ ಬಂದಿದೆ. ಇವರೆಲ್ಲರೂ ಡಿಸೈಡ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಮಂತ್ರಿಗಳಾಗಿರಲಿ ಎಲ್ಲರೂ ಸೇರಿ ಒಂದು ಇದನ್ನು ಸಮಿತಿನ ರಚನೆ ಮಾಡಿ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಇದೆಲ್ಲ ರೀಸನು. ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಕೋರ್ಟಲ್ಲಿ ವಾದ ನಡೆದಾಗ ಇವೆಲ್ಲ ಇನ್ಫಾರ್ಮೇಷನ್ನು ಪಬ್ಲಿಕ್ಕಲ್ಲಿ ಬಂದೇ ಬರುತ್ತೆ ಆಯಿತಾ. ಅದನ್ನೇ ಇವಾಗ ನ್ಯೂಸಲ್ಲಾಗಿರಲಿ ಯೂಟ್ಯೂಬ್ಗಳಲ್ಲಾಗಿರಲಿ ಇದನ್ನೇ ನಡೀತಾ ಇರೋದು. ಇವಾಗ 28ನೇ ತಾರೀಕು ನವೆಂಬರ್ 2025 ಮತ್ತೆ ಏರಿಂಗ್ ಇದೆ. ಅವತ್ತೇ ಫೈನಲ್ ಡಿಸಿಷನ್ ಬರುತ್ತಾ ಅಂತಂದರೆ ನನ್ನ ಅನಿಸಿಕೆ, ನಾನು ಹೇಳ್ತಿರೋದು ನನಗೆ ಎಷ್ಟು ಗೊತ್ತಿದೆ ಆ ಮಟ್ಟಿಗೆ ಹೇಳೋದಾದರೆ ನನ್ನ ಅನಿಸಿಕೆ ಇಲ್ಲ, ಇಷ್ಟು ಬೇಗ ಬರೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಯಾಕೆ ಅಂತಂದರೆ ಈ ಕೇಸ್ ಬಂದುಬಿಟ್ಟು 2019ಇಂದನೂ ನಡೀತಾ ಇದೆ. ನನಗೆ ಎಷ್ಟು ಗೊತ್ತಿದೆ ಆ ಮಾಹಿತಿ ಪ್ರಕಾರ ಹೇಳಬೇಕು ಅಂದರೆ 2019ಇಂದ ಕೂಡ ಕೇಸ್ ನಡೀತಾ ಇದೆ ಈ ಬೈಕ್ ಟ್ಯಾಕ್ಸಿ ಇದರಲ್ಲಿ.
ಇವಾಗ ಒಂದೇ ಸತಿ ಇವಾಗ ಆಲ್ಮೋಸ್ಟ್ 7-8 ವರ್ಷ ಬಂದ್ಬಿಟ್ಟು ಈ ಕೇಸ್ ನಡ್ಕೊಂಡ್ ಬಂದಿದೆ. ಇವಾಗ ಬ್ಯಾನ್ ಮಾಡಿ ಅಂದ್ರೆ ಚಿಕ್ಕದಾಗಿ ಒಂದೊಂದೇ ಸಣ್ಣ ಹೆಜ್ಜೆನ ಇಟ್ಕೊಂಡ್ ಬರ್ತಿದ್ದಾರೆ. ಸಮಿತಿ ರಚನೆ ಮಾಡಿ ಇದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿ ವೈಟ್ ಬೋರ್ಡಲ್ಲಿ ಮಾಡ್ಬೋದಾ, ಯೆಲ್ಲೋ ಬೋರ್ಡಲ್ಲಿ ಮಾಡ್ಬೋದಾ, ಇದಕ್ಕೊಂದು ರೂಲ್ಸ್ ತಗೊಬನ್ನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಕೋರ್ಟ್ ಕೂಡ ಯೋಚನೆ ಮಾಡ್ಬೇಕಲ್ವಾ. ಇದ್ದಿದ್ದಂಗೆನೆ ಬ್ಯಾನ್ ಅಂತ ಹೇಳಕ್ಕಾಗಲ್ಲ, ಇದ್ದಿದ್ದಂಗೆ ರನ್ ಅಂತಾನು ಹೇಳಕ್ಕಾಗಲ್ಲ. ಇವಾಗ ರನ್ ಮಾಡಿ ಅಂತ ಅಂದ್ರೆ ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ತರಬೇಕಾಗುತ್ತೆ. ಬ್ಯಾನ್ ಅಂತ ಅಂದ್ರೆ ಒಂದೇ ಸತಿಗೆ ಇವಾಗ ಇಷ್ಟು ಜನ ಇದರಲ್ಲಿ ಬದುಕ್ತಾ ಇದ್ದಾರೆ, ಇಷ್ಟು ಜನ ಡ್ಯೂಟಿ ಮಾಡ್ತಿದ್ದಾರೆ, ಇವ್ರದ್ದು ಏನಾಗಬೇಕು ಅದನ್ನ ಕೂಡ ಕನ್ಸಿಡರ್ ಮಾಡುತ್ತೆ. ಸೊ ಹಂಗಾಗಿ ಇವಾಗ ಫೈನಲ್ ಡಿಸಿಷನ್ ಈಗ ಬರುವಂತ 28ನೇ ತಾರೀಕು ಬರುತ್ತಾ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಬರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬರ್ಬೋದು, ಬರದೇನೂ ಇರ್ಬೋದು. ಆಸ್ ಪರ್ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಿರೋದು ಬರೋದು ಡೌಟೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಈಸಿಯಾಗಿ ಬ್ಯಾನ್ ಅಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮಗೇನೋ ಪ್ರಾಬ್ಲಮ್ ಇಲ್ಲ, ನಡ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೆಲವೊಂದು ರಾಜ್ಯಗಳಲ್ಲಿ ಬಂದ್ಬಿಟ್ಟು ರನ್ ಆಗ್ತಿದೆ, ಅಲ್ಲೂ ಕೂಡ ಕೇಸ್ ನಡೀತಾ ಇದೆ ಆಯ್ತಾ. ಸುಮ್ಮನೆ ಏನು ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅಲ್ಲೂ ಕೂಡ ಕೋರ್ಟಲ್ಲಿ ಕೇಸ್ ಇರುತ್ತೆ. ಬಟ್ ಏನಂತ ಅಂದ್ರೆ ಇವಾಗ ಇಷ್ಟು ಒಂದು 7-8 ವರ್ಷ ಹೆಂಗೆ ಇಲ್ಲಿ ನಡ್ಕೊಂಬಂತು ಅದೇ ಥರನ ಅಲ್ಲೂ ನಡೀತಾ ಇರುತ್ತೆ. ಸೊ ಹಂಗಾಗಿ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಇದಿಷ್ಟೇ ಇದರಲ್ಲಿ ಅಪ್ಡೇಟ್ ಇರೋದು, ಬೇರೆ ಏನೂ ಅಪ್ಡೇಟ್ ಇಲ್ಲ. ಎಕ್ಸಾಂಪಲ್ ಹೇಳಿದ್ನಲ್ಲ, ಎಲ್ಲ ಗಾಡಿಗಳಿಗೂ ಎಕ್ಸಾಂಪಲ್ ಇದು ಕೊಡ್ತಾರೆ. ಕಮರ್ಷಿಯಲ್ ಪರ್ಪಸ್ ಅಂತ ಅಂದ್ಬಿಟ್ರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳೋದು. ಇವಾಗ ಆಟೋ ಬಂದ್ಬಿಟ್ಟು 5 ಗಾಡಿ 6 ಗಾಡಿ ನಿಂತ್ಕೊಂಡ್ರೆ ಒಂದು ಬಸ್ ಅಷ್ಟು ಜಾಗ ತಗೊಳಲ್ವಾ ಅಂತ ಕೇಳ್ತಾರೆ. ಬಟ್ ಏನಂತ ಅಂದರೆ ಒಂದು ದಿವಸಕ್ಕೆ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಆಟೋದಲ್ಲಿ ಅನ್ನೋದು ಕೂಡ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಅದು ಕಮರ್ಷಿಯಲ್ ಪರ್ಪಸ್ಗಂತಾನೆ ಉಪಯೋಗಿಸಿರೋಂಥದ್ದು ಆಯ್ತಾ. ಕೆಲವರು ಆಟೋ ಮತ್ತೆ ಕ್ಯಾಬ್ಗಳನ್ನ ಕೂಡ ಎಕ್ಸಾಂಪಲ್ ಕೊಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು 6 ಆಟೋ ಹಾಕ್ಕೊಬಿಟ್ರೆ ಒಂದು ಬಸ್ ಲೆಕ್ಕ ಆಗೋಯ್ತದೆ, 4 ಕ್ಯಾಬ್ ಹಾಕ್ಬಿಟ್ರೆ ಒಂದು ಬಸ್ ಲೆಕ್ಕ ಆಗ್ಬಿಡುತ್ತೆ ಅಂತ. ಬಟ್ ಅವೇನಂತ ಅಂದ್ರೆ ಸಂಚರಿಸ್ತಾನೇ ಇರ್ತವೆ. ಇದು ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಇರೋದು. ಅಲ್ಲಿ ಬಂದ್ಬಿಟ್ಟು ಒಂದು ಪರ್ಮಿಟ್ ಅಂತ ಹಾಕಿದ್ದಾರೆ, ಇಷ್ಟು ಲಿಮಿಟ್ ಅಂತ ಇದೆ ಆಯ್ತಾ. ಆಟೋ ಆಗಿರ್ಲಿ ಕ್ಯಾಬ್ ಆಗಿರ್ಲಿ ಇಷ್ಟೇ ಕೊಡಬೇಕು, ಇಷ್ಟು ಲಿಮಿಟ್ ಅಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಈ ತರ ಪಾಯಿಂಟ್ಗಳೆಲ್ಲ ಇರುತ್ತೆ. ಇದನ್ನೆಲ್ಲ ಯೋಚನೆ ನೀವು ಕೂಡ ಮಾಡಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ರನ್ ಅಥವಾ ಸ್ಟಾಪ್ ಬಗ್ಗೆ ಡಿಸಿಷನ್ ಇಷ್ಟು ಬೇಗ ಬರುತ್ತಾ ಅಂತ ಅಂದ್ರೆ ಇಲ್ಲ, ನನ್ನ ಪ್ರಕಾರ ಇಷ್ಟು ಬೇಗ ಬರಲ್ಲ ಅನ್ಕೊಂಡಿದ್ದೀನಿ, ನನ್ನ ಅನಿಸಿಕೆ ಪ್ರಕಾರ ಆಯ್ತಾ. ಆಮೇಲೆ ನೀವೇ ಹೇಳ್ತಿದ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಡಿ. ನನ್ನ ಅನಿಸಿಕೆ ನಾನು ಹೇಳ್ತಿರೋದು, ಯಾಕಂದ್ರೆ ಫ್ಯೂಚರ್ ನಾವು ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಆ ರೀಸನಿಂದ ಹೇಳ್ತಿರೋದು. ಸೊ ಇದಿಷ್ಟು ಸ್ನೇಹಿತರೆ, ವಿಡಿಯೋ ಕೂಡ ತುಂಬ ಲೆಂತ್ ಆಯಿತು. ಇದಿಷ್ಟು ಏನೇ ಅಪ್ಡೇಟ್ ಇದ್ರೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.